ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಹಿಂದೆ ನಿಮ್ಮಿಬ್ಬರ ಸಂಬಂಧ ಬಹಳಷ್ಟು ಚೆನ್ನಾಗಿರುತ್ತೆ. ಇದಕ್ಕಿದ್ದ ಹಾಗೆ ಆ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದು, ನಿಮ್ಮಿಂದ ದೂರ ಆಗುವಂಥದ್ದು, ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಆ ವ್ಯಕ್ತಿ ಕೊಡ್ದಿರೆ, ಹಾಗೆ ನಿಮಗೂ ಸಾಕಷ್ಟು ಗೊಂದಲಗಳು ಈ ಸಂಬಂಧಗಳಲ್ಲಿ ಇರುತ್ತೆ. ಈ ಹಿಂದೆ ಬಹಳಷ್ಟು ಒಂದು ಬಾಂಡಿಂಗ್, ಒಳ್ಳೆ ನಿಮ್ಮಿಬ್ಬರ ನಡುವೆ ಬಾಂಡಿಂಗ್ ಕ್ರಿಯೇಟ್ ಆಗಿತ್ತು, ಎಲ್ಲನೂ ಇತ್ತು. ಅಚಾನಕ್ಕಾಗಿ ಯಾವುದೋ ಒಂದು ಘಟನೆ ಆಗುವಂಥದ್ದು ಅಥವಾ ಘಟನೆ ಆಗದೇನೆ ಆ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದು, ಬಹಳಷ್ಟು ಚೇಂಜ್ ಆಗಿರುವಂತಹ ವ್ಯಕ್ತಿ ಮರಳಿ ಸರಿ ಹೋಗುವ ಸಾಧ್ಯತೆ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ನಿಮ್ಮ ಒಳ್ಳೆಯ ರಿಲೇಷನ್ಶಿಪ್ಗೆ ಆಗಿರಬಹುದು, ಹಸ್ಬೆಂಡ್ ವೈಫ್ ನಡುವೆ ಆಗಿರಬಹುದು, ಆ ವ್ಯಕ್ತಿ ಭಾಳಷ್ಟು ಅವಾಯ್ಡ್ ಮಾಡುವಂಥದ್ದು, ನಿಮ್ಮಿಂದ ದೂರ ಹೋಗೋದಕ್ಕೆ ಭಾಳಷ್ಟು ಪ್ರಯತ್ನಗಳನ್ನು ಪಡ್ಕೊಳ್ತಾ ಇರುವಂಥದ್ದು, ಮರಳಿ ಈ ಸಂಬಂಧ ಸರಿ ಹೋಗುತ್ತಾ ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್ನೇ ಇರೋದಿಲ್ಲ ನಿಮಗೆ. ಅಂಥವ್ರಿಗೆ ಈ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಹೆಸರನ್ನ ಹೇಳಿದಾಗ ಏನಾಗುತ್ತೆ, ಈ ಕಾರ್ಡ್ಗಳಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಆಗುತ್ತೆ. ಅಲ್ಲಿ ಆ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇದೆ, ಮರಳಿ ಅವರು ಅವಾಯ್ಡ್ ಮಾಡ್ತಿರುವಂಥದ್ದು ಸರಿ ಹೋಗುತ್ತಾ, ನಿಮ್ಮಿಂದ ಏನು ಮಿಸ್ಟೇಕ್ಸ್ ಆಗ್ತಾ ಇದೆ ಅಥವಾ ಅವರಿಂದ ಏನು ಮಿಸ್ಟೇಕ್ಸ್ ಆಗ್ತಾ ಇದೆ, ನಿಮ್ಮಿಬ್ಬರ ನಡುವೆ ಏನು ನಡೀತಾ ಇದೆ, ಎಲ್ಲಿ ನೀವು ಕರೆಕ್ಷನ್ ಮಾಡ್ಕೊಳ್ಬೇಕು, ಇಲ್ಲಿ ಕ್ಲಾರಿಟಿ ಏನು ಕೊಡ್ತಾ ಇದೆ ಟ್ಯಾರೋ ಕಾರ್ಡ್ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಕೂಡಲೇ ಒಂದು ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗಿರುತ್ತೆ, ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ನೀವು ತೊಗೊಳ್ಬೇಕಾಗತ್ತೆ. ಹಾಗೆ ಕ್ರಿಸ್ಟಲ್ಸ್ಗಳನ್ನು ಹಲವಾರು ನಿಮ್ಮ ಸಮಸ್ಯೆಗಳಿಗೆ, ಬಹಳಷ್ಟು ಗೊಂದಲಗಳಿಗೆ ಅದರದ್ದೇ ಆದ ಕ್ರಿಸ್ಟಲ್ಸ್ಗಳನ್ನು ನಾನು ಬಹಳಷ್ಟು ವೀಡಿಯೋಸ್ನಲ್ಲಿ ತೋರಿಸಿದ್ದೀನಿ. ಯಾರಿಗೆಲ್ಲ ಕ್ರಿಸ್ಟಲ್ಸ್ಗಳನ್ನು ಬುಕ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರಿಗೆ ವಾಟ್ಸಪ್ ಮುಖಾಂತರ ಆಗಿರ್ಬೋದು, ಅದು ಕೂಡ ಕಾಲ್ ಮುಖಾಂತರನೂ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅಂತ ಹೇಳಿ, ಯಾರೆಲ್ಲ ಮೊದಲನೇ ಆ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನಿಮ್ಮಿಬ್ಬರ ನಡುವೆ ಬಹಳಷ್ಟು ಈ ಹಿಂದೆ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗುವಂಥದ್ದು, ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಮರಳಿ ಈ ಸಂಬಂಧ ಸರಿ ಹೋಗುತ್ತಾ, ಇದಕ್ಕೆ ಟ್ಯಾರೋ ಕಾರ್ಡ್ ಏನು ಕ್ಲಾರಿಫಿಕೇಶನ್ ನಿಮಗೆ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಆ ವ್ಯಕ್ತಿ ಫೋಟೋ ಆಗಿರಬಹುದು, ಆ ವ್ಯಕ್ತಿ ಹೆಸರಾಗಿರಬಹುದು, ಅಥವಾ ಆ ವ್ಯಕ್ತಿಯನ್ನು ಇಮೇಜ್ ಮಾಡಿಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಿ. ಅವರ ಎನರ್ಜಿ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಗುಡ್ ಲಕ್ ಚಾಮ್ ಅಂತ ಬರ್ತಾ ಇದೆ, ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಓಕೆ, ಎಂಪರರ್ ಬರ್ತಾ ಇದೆ, ಟೆಂಪರೆನ್ಸ್ ಬರ್ತಾ ಇದೆ, ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಟವರ್ ಬರ್ತಾ ಇದೆ. ಎಸ್, ಹಿಂದೆ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದಾಗ ಬಹಳಷ್ಟು ಒಂದಷ್ಟು ಒಳ್ಳೊಳ್ಳೆಯ ವಿಚಾರ ಮಾಡುವಂಥದ್ದು, ಹಾಗೆ ಇಲ್ಲಿ ಏನಾಗ್ತಾ ಇದೆ, ಒಂದು ಒಳ್ಳೆಯ ದಾರಿಗಳನ್ನು ಈ ವ್ಯಕ್ತಿಯಿಂದ ನೋಡುವಂಥದ್ದು, ಇಲ್ಲಿ ಇದೇ ರೀತಿ ಸಂಬಂಧ ಇರುತ್ತೆ ಅನ್ನುವಂತಹ ಭಾವದಲ್ಲಿ ನೀವು ಇರ್ತಾ ಹೋದ್ರಿ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ಒಂದಷ್ಟು ಆಪರ್ಚುನಿಟೀಸ್ಗಳು ಬಂದಿದೆ. ಈ ವ್ಯಕ್ತಿಗೆ ಬಹಳಷ್ಟು ಹೊಸದಾಗಿ ಯಾವುದೋ ಒಂದು ಆಪರ್ಚುನಿಟಿ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದ್ದಾರೆ, ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಎಕ್ಸ್ಕ್ಯೂಸ್ ಮೀ. ಸೊ ಇಲ್ಲಿ ಎಂಪರರ್ ಕಾರ್ಡ್, ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಗೆ ಆದಂತಹ ಆ ವ್ಯಕ್ತಿಯ ಲೈಫ್ನಲ್ಲಿ ಕೆಲವೊಂದಷ್ಟು ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿ ನೀವಿಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ನಿಮ್ಮ ಡಿಸಿಪ್ಲಿನ್ಗಳನ್ನು ಮರಿತಾ ಇದ್ದೀರಾ. ನಿಮಗೆ ಹೌದು, ಈ ವ್ಯಕ್ತಿ ನನ್ನ ಲೈಫಲ್ಲಿದ್ದಾಗ ಬಹಳಷ್ಟು ಖುಷಿ, ಬಹಳಷ್ಟು ಒಳ್ಳೊಳ್ಳೆಯ ವಾತಾವರಣಗಳನ್ನು ಸೃಷ್ಟಿ ಮಾಡಿದಂಥದ್ದು, ಒಳ್ಳೆಯ ಜಾಗಗಳಿಗೆ ಹೋಗಿದ್ದು, ಒಳ್ಳೆಯ ಮಾತುಗಳನ್ನು ಮಾತಾಡಿದ್ದು, ಈ ರೀತಿ ಎಲ್ಲನೂ ಕೂಡ ಇದೆ. ಈ ವ್ಯಕ್ತಿ ಇದ್ರೇ ನಿಮ್ಮ ಮುಖದಲ್ಲಿ ಒಂದಷ್ಟು ಖುಷಿಯ ಆ ಚಾಮ್ ಏನಿದೆ, ಖುಷಿಯ ವಾತಾವರಣ, ಒಂದಷ್ಟು ಆ ಖುಷಿ
ಆಕಾಶಕ್ಕೆ ಮುಗಿಲು ಮುಟ್ಟುತ್ತೆ ಅನ್ನುವ ರೀತಿಯಲ್ಲಿ ಈ ಹಿಂದೆ ನೀವಿದ್ರಿ, ಹಾಗೆ ಇದು ಹೀಗೆ ಇರುತ್ತೆ ಅಂತ ಹೇಳಿ ಅದೇ ರೀತಿಯಲ್ಲಿ ಒಂದು ಟೈಮ್ ಟೇಬಲ್ನ ನೀವು ಹಾಕೊಂಡು ಬಿಟ್ಟಿದ್ರೆ. ಅಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಗೆ ಒಂದು ಒಳ್ಳೆ ಅವಕಾಶ ಅವ್ರ ಲೈಫಲ್ಲಿ ಕಾಣಿಸ್ತಾ ಇದೆ, ಅವ್ರ ದಾರಿಯಲ್ಲಿದೆ. ಸೊ ಅದಕ್ಕಾಗಿ ಅವ್ರ ಲೈಫ್ನ ಅವ್ರು ಸರಿ ಮಾಡ್ಕೊಳ್ಳೋದಕ್ಕೆ ಅವ್ರು ಏನೇ ಕಷ್ಟ ಆದರೂ ಪರವಾಗಿಲ್ಲ, ಅದನ್ನು ಅವರು ಮಾಡೇ ಮಾಡ್ತಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಆ ತಾಳ್ಮೆನ ಕಳ್ಕೊಳ್ತಾ ಇದ್ದೀರಿ. ನೀವು ನಿಮ್ಮ ಲೈಫ್ನಲ್ಲಿ ಮಾಡಬೇಕಾಗಿರುವಂತಹ ಕೆಲಸಗಳನ್ನು ಮರಿತಾ ಇದ್ದೀರಿ. ಇವರು ಅವಾಯ್ಡ್ ಮಾಡಿದಷ್ಟು ನೀವು ಇನ್ವಾಲ್ವ್ ಆಗ್ತಾ ಇದ್ದೀರಿ. ಓಕೆ, ಇಲ್ಲಿ ಬಹಳಷ್ಟು ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಕೆಲವೊಂದಷ್ಟು ಹೋಪ್ಗಳನ್ನು ಕೊಡುವಂಥದ್ದು ಅಥವಾ ನಿಮ್ಮನ್ನು ಸಿಟ್ಟಿನಲ್ಲಿ ಇಗ್ನೋರ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡಿದಾಗ ನಿಮ್ಮ ತಾಳ್ಮೆನ ನೀವು ತಾಳ್ಮೆಗಿಡಿಸ್ಕೊಳ್ತಾ ಇದ್ದೀರಿ. ಇಲ್ಲಿ ಟೆಂಪ್ರೆನ್ಸ್ ಬರ್ತಾ ಇರೋದ್ರಿಂದ ಈ ವ್ಯಕ್ತಿಯನ್ನು ಬಿಡೋದಕ್ಕೂ ಆಗ್ತಾ ಇಲ್ಲ, ಅಥವಾ ಈ ವ್ಯಕ್ತಿ ಅವಾಯ್ಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನೀವು ಸಹಿಸ್ಕೊಳ್ಳೋದಕ್ಕೂ ಕೂಡ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಈ ರೀತಿ ಒಂದಷ್ಟು ಬಹಳ ಮಾನಸಿಕವಾಗಿ ಗೊಂದಲದಲ್ಲಿ ನೀವಿದ್ದೀರಿ. ಕೆಲವರು ಇಂಥ ವ್ಯಕ್ತಿಗಳಿಗೆ ಹಣಗಳನ್ನು ಕೊಟ್ಟು ಕಳ್ಕೊಂಡಿದ್ದು ಕೂಡ ಇದೆ. ಹಾಗೆ ಇಲ್ಲಿ ಈ ವ್ಯಕ್ತಿ ಏನಿದಾರಲ್ಲ, ನೀವು ಯಾವ ಪರ್ಸನ್ನ ನೀವು ನೋಡ್ತಾ ಇದ್ದೀರಲ್ಲ, ಅವರ ಅಧಿಕಾರ ಬೇಕು ಅಂತ ಹೇಳಿದ್ರೆ ಅಥವಾ ಅವ್ರ ಲೈಫಲ್ಲಿ ಏನೋ ಒಂದು ನಡಿಬೇಕು ಅನ್ನೋದಾದರೆ ನೀವು ಇವ್ರಿಗೆ ಮ್ಯಾಟ್ರೇ ಅಲ್ಲ. ನೀವು ತಲೆ ಕೆಡಿಸ್ಕೊಂಡಷ್ಟು ಈ ವ್ಯಕ್ತಿ ಅವ್ರ ಲೈಫಲ್ಲಿ ನಿಮ್ಮ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಷ್ಟೊಂದು ಏನೋ ಪ್ರೆಸೆನ್ಸ್ ಕೂಡ ನಿಮ್ಮ ಲೈಫಲ್ಲಿ ಆ ವ್ಯಕ್ತಿ ತೋರಿಸಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಅವಾಯ್ಡ್ ಮಾಡ್ತಾ ಇರೋದು ಇದು ಕಂಟಿನ್ಯೂ ಆಗತ್ತಾ, ಇದು ಹೀಗೆ ಮುಂದುವರಿಸ್ತಾರ ಅನ್ನೋದ್ರ ಬಗ್ಗೆ ನಾನು ನೋಡೋದಾದರೆ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸ್ಲೋಲಿ ಬಟ್ ಶೋರ್ಲಿ ಯು ಆರ್ ಗೋಯಿಂಗ್ ಪ್ಲೇಸಸ್ ಅಂತ ಹೇಳಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಧಾನವಾಗಿ ಈ ವ್ಯಕ್ತಿ, ಇಲ್ಲಿ ಪಕ್ಕದಲ್ಲೇ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ನಿಧಾನವಾಗಿ ಈ ವ್ಯಕ್ತಿ ನಿಮ್ಮಿಂದ ದೂರ ಸರಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗ್ತಾ ಇದೆ, ಇಲ್ಲಿ ಅವರಿಗೆ ಕ್ಲಾರಿಟಿ ಕೊಡೋದಕ್ಕಾಗ್ತಾ ಇಲ್ಲ ನಿಮ್ಮ ಲೈಫಲ್ಲಿ, ಅಥವಾ ಅವರು ಇಗ್ನೋರ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ಮಾಡಿದಾಗ ನಿಮ್ಮ ತಲೆಯಲ್ಲಿ ಏನಾಗ್ತಾ ಇದೆ, ಬಹಳಷ್ಟು ಅನುಮಾನಗಳು ಮೂಡ್ತಾ ಇದೆ, ಬಹಳಷ್ಟು ಟೆನ್ಷನ್ಗಳನ್ನು ನೀವು ಮಾಡ್ಕೊಳ್ತಾ ಇದ್ದೀರಿ ಈ ವ್ಯಕ್ತಿ ವಿಚಾರವಾಗಿ. ಬಟ್ ಆದರೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ನಿಮಗೆ ಸಡನ್ನಾಗಿ ಬಿಟ್ಟು ಹೋಗೋ ಮಾತು ಕೂಡ ಆಡ್ತಾ ಇಲ್ಲ. ಬಟ್ ಹಾಗೆ ಇರುವ ರೀತಿನೂ ಕೂಡ ನಿಮಗೆ ಕಾಣಿಸ್ಕೊಳ್ತಾನೂ ಇಲ್ಲ. ಇಲ್ಲಿ ನೀವು ಎಷ್ಟೇ ತಾಳ್ಮೆಯಿಂದ ಇದ್ರೂ ಕೂಡ ಅದು ನೀವೇ ಟ್ರಿಗರ್ ಆಗ್ತಾ ಇದ್ದೀರಿ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಏನು ನಿಮಗೆ ಮಾತನಾಡ್ತಾರೆ, ಏನು ನಿಮಗೆ ಆಶ್ವಾಸನೆಗಳನ್ನು ಕೊಟ್ಟಿರ್ತಾರೆ, ಏನು ನಿಮಗೆ ಆಸೆಗಳನ್ನು ತೋರಿಸುವಂಥದ್ದು, ಕನಸುಗಳನ್ನು ಕಟ್ಟಿರುವಂಥದ್ದು, ಆ ಹೇಳಿರುವ ರೀತಿಯಲ್ಲಿ ಈ ವ್ಯಕ್ತಿ ಇರೋದಿಲ್ಲ. ಆ ಇರೋದಕ್ಕೂ ಕೂಡ ಬಹಳಷ್ಟು ಸಮಯ ತಗೊಳುತ್ತೆ ಅಂತಲೇ ಹೇಳಬಹುದು. ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಈ ವ್ಯಕ್ತಿ ಸಡನ್ ಬದಲಾವಣೆ ಆಗ್ತಾ ಇದ್ದಾರೆ, ಸಡನ್ ಚೇಂಜ್ ಆಗ್ತಾ ಇದೆ. ನಿಮ್ಮ ಲೈಫಲ್ಲಿ ಈ ಥರದ್ದೊಂದು ಆಗುತ್ತೆ ಅನ್ನುವಂತಹ ಒಂದು ಕನಸೇ ಇರಲಿಲ್ಲ ನಿಮಗೆ. ಆ ರೀತಿ ಈ ವ್ಯಕ್ತಿ ಒಂದಷ್ಟು ಬದಲಾಗ್ತಾ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಇದರಿಂದ ನೀವು ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ನಾನು ಯೂನಿವರ್ಸ್ ಕಡೆಯಿಂದ ಈ ಪ್ರೀತಿ ವಿಚಾರದಲ್ಲಿ ಏನು ಹೇಳ್ತಾ ಇದೆ, ಯೂನಿವರ್ಸ್ ಈ ಸಂಬಂಧದ ವಿಚಾರದಲ್ಲಿ ಏನು ಹೇಳ್ತಾ ಇದೆ, ಇಲ್ಲಿ ಪ್ರೀಶಿಯಸ್, ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಯು ಇನ್ ಮೈ ಲೈಫ್. ಎಸ್, ಈ ವ್ಯಕ್ತಿ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಮನಸ್ಸಿನಲ್ಲಿದೆ, ನಾನು ಬಹಳ ಪುಣ್ಯವಂತೆ ನಿನ್ನನ್ನು ಪಡೆದಿರೋದಕ್ಕೆ ಅನ್ನುವಂತಹ ಫೀಲ್ ಇದೆ. ನೀನೊಂದು ಪ್ರೀಶಿಯಸ್ ವ್ಯಕ್ತಿ ಅಂತಲೂ ಗೊತ್ತಿದೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವ್ರ ಲೈಫಲ್ಲಿ ಏನಾಗುತ್ತೆ, ನೀವು ಕೊಟ್ಟು ಕಳ್ಕೊಂಡು ಆ ಕಡೆಯಿಂದ ಪ್ರೀತಿನೂ ಸಿಗದೇ ಇದ್ದಾಗ ನಿಮ್ಗೆ ಏನಾಗ್ತಾ ಇರುತ್ತೆ ಅಂದರೆ ಮತ್ತಷ್ಟು ಆಂಗ್ಸೈಟಿ. ನಾನು ಎಷ್ಟೆಲ್ಲ ಮಾಡಿದೆ, ಆ ಒಂದು ಕೃತಜ್ಞತೆ ಭಾವನೆ ಇಲ್ವಲ್ಲ ಅನ್ನುವಂತಹ ಆಂಗ್ಸೈಟಿ ಇನ್ನಷ್ಟು ನಿಮ್ಮ ತಾಳ್ಮೆನ ಹೊಡೆದು ಹಾಕುತ್ತೆ ಅಂತಲೇ ಹೇಳಬಹುದು. ಬಟ್ ಈ ವ್ಯಕ್ತಿಗೆ ಮನಸ್ಸಿನಲ್ಲಿದೆ, ಬಟ್ ಆದರೆ ಈ ವ್ಯಕ್ತಿ ಒಂದಷ್ಟು ಈಗೋ ಇರುವಂತಹ ವ್ಯಕ್ತಿ. ನೀವೇನಾದರೂ ಫೋನ್ ರಿಸೀವ್ ಮಾಡಲಿಲ್ಲ ಅಂತನೋ ಅಥವಾ ಇನ್ನೇನೋ ಒಂದು ಮಾತಾಡಿದಾಗ, ನೀವು ಟ್ರಿಗರ್ ಆಗಿ ಮಾತನಾಡಿದಾಗ ಆ ವ್ಯಕ್ತಿ ಅದನ್ನು ಪ್ರೀತಿಯಿಂದ ಮಾಡ್ತಿದ್ದಾರೆ ಅನ್ನುವಂತಹ ರೀತಿನೇ ತಿಳ್ಕೊಳ್ಳಲ್ಲ. ಈ ವ್ಯಕ್ತಿ ಇನ್ನಷ್ಟು ಮಾಡೋದಕ್ಕೆ ಶುರು ಮಾಡ್ತಾರೆ, ಇನ್ನಷ್ಟು ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಆದರೆ ಅವರ ಮನಸ್ಸಿನಲ್ಲಿ ನಾನು ನಿನ್ನನ್ನು ಪಡೆದಿರೋದಕ್ಕೆ ನಾನು ಪುಣ್ಯವಂತೆ, ನೀನೊಂದು ಪ್ರೀಶಿಯಸ್ ವ್ಯಕ್ತಿ ಅನ್ನುವ ರೀತಿಯಲ್ಲೇ ಆ ವ್ಯಕ್ತಿಯ ಮೈಂಡ್ಸೆಟ್ ಇದೆ. ಆದರೆ ಫೇಕ್ ಅಂತ ಬರ್ತಿದೆ, ಯು ಆರ್ ನಾಟ್ ದಿ ಒನ್ ಐ ಲವ್ಡ್, ಯು ಆರ್ ಚೇಂಜ್ಡ್ ಡಿಯರ್, ಯು ಆರ್ ಫೇಕ್. ಎಸ್, ಈ ಕಡೆ ನಿಮ್ಮ ಮನಸ್ಸು ಯಾವ ರೀತಿ ಹೇಳ್ತಾ ಇದೆ ಅಂತ ಹೇಳಿದ್ರೆ,
ನಾನು ನೋಡಿ ಪ್ರೀತಿಸಿದಂಥ ವ್ಯಕ್ತಿ ನೀನಲ್ಲ, ಅಷ್ಟು ನೀನು ಬದಲಾಗಿದೆ ಅಂತ ಹೇಳಿ. ಎಸ್, ಆಬ್ವಿಯಸ್ಲಿ ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಅವ್ರವ್ರ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿ ಬೇಕಾದರೂ ಯಾವಾಗ ಬೇಕಾದರೂ ಚೇಂಜ್ ಆಗ್ತಾರೆ ಅವರು. ಈ ವ್ಯಕ್ತಿಗೆ ನಿಮ್ಮ ಬೆಲೆ ಗೊತ್ತಿದೆ, ಬಟ್ ಆದರೆ ಇಲ್ಲಿ ನಿಮ್ಮ ಮನಸ್ಸಿಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ನಾನು ಪ್ರೀತಿಸಿದ ವ್ಯಕ್ತಿನ ಈ ವ್ಯಕ್ತಿ ಇಷ್ಟು ಬದಲಾಗಿದ್ದಾರಾ ಅನ್ನುವ ರೀತಿಯಲ್ಲಿ ಇದ್ದಾರೆ. ಸೊ ನಿಮ್ಮನ್ನು ಬಹಳಷ್ಟು ಅವಾಯ್ಡ್ ಮಾಡ್ತಿರೋದು, ಬಹಳಷ್ಟು ಚೇಂಜ್ ಆಗಿರೋರು, ಇದಕ್ಕಿದ್ದ ಹಾಗೆ ಚೇಂಜ್ ಆದಂತಹ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರುವ ಸಾಧ್ಯತೆ ಇದೆಯಾ? ಇದಕ್ಕೆ ಟ್ಯಾರೋ ಏನು ಹೇಳ್ತಾ ಇದೆ? 9 ಆಫ್ ಕಪ್ಸ್ ಇದೆ. ದಯವಿಟ್ಟು ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ. ನೀವು ಈ ವ್ಯಕ್ತಿ ಮೋಸ ಮಾಡಿದ್ದಾನೆ ಅನ್ನುವಂತಹ ದ್ವೇಷನ ದಯವಿಟ್ಟು ತಲೆಯಿಂದ ತೆಗೆದು ಹಾಕಿ. ಏನೋ ಒಂದು ಪಾಠನ ಹೇಳ್ಕೊಡೋಕೆ ಬಂದಿರಬಹುದು, ಆ ಪಾಠನ ನಾನು ಕಲ್ತಿದ್ದೆ ಅಥವಾ ಯಾವುದೋ ಒಂದು ಕರ್ಮ ನನಗಿತ್ತೇನೋ ಅನ್ನುವಂತಹ ಧನ್ಯತಾ ಭಾವ ನೀವೇ ತೋರಿಸ್ಬಿಡಿ. ಆ ವ್ಯಕ್ತಿ ಈ ಸಂಬಂಧಕ್ಕೆ ಮರಳಿ ಮಾತನಾಡುವಂತಹ ಸಾಧ್ಯತೆ ಇದೆ. ಹೌದು, ನೀವು ಪ್ರೀತಿಸಿದಂತಹ ವ್ಯಕ್ತಿ ಬಹಳಷ್ಟು ಚೇಂಜ್ ಆಗಿದ್ದಾರೆ, ಬಹಳಷ್ಟು ಬದಲಾಗಿದ್ದಾರೆ ಅಂತ ನೋಡ್ಬೋದು ಇಲ್ಲಿ. ಯಾಕೆಂದರೆ ಔಟ್ಕಮ್ ಬಂದು ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಸಡನ್ನಾಗಿ ಬದಲಾದಂಥವರು. ಹಾಗೆ ಈ ವಿಚಾರದಲ್ಲಿ ನೀವು ಬಹಳಷ್ಟು ತಲೆ ಕೆಡಿಸ್ಕೊಂಡು ನಿಮ್ಮ ಕೆಲಸಗಳನ್ನು ಬಿಟ್ಟರೆ ಅವರು ಆಗಲ್ಲ. ಅವರ ಆಪರ್ಚುನಿಟೀಸ್ಗಳನ್ನು ಹುಡ್ಕೊಳ್ತಾ ಹೋದರು, ಅವ್ರ ಸ್ಥಾನಮಾನಗಳನ್ನು ಹುಡ್ಕೊಂಡು ಹೋದ್ರು, ಅವ್ರಿಗೆ ಹೇಗಿರಬೇಕು, ಅವ್ರ ಪ್ಲ್ಯಾಟ್ಫಾರ್ಮ್ ಹೆಂಗಿರಬೇಕು ಅದನ್ನು ಸೃಷ್ಟಿಸ್ತಾ ಹೋದರು. ನೀವ್ಯಾಕೆ ಇನ್ನೂ ನಿಮ್ಮ ಪ್ಲ್ಯಾಟ್ಫಾರ್ಮ್ನ ಸೃಷ್ಟಿಸಿಲ್ಲ? ನೀವ್ಯಾಕೆ ಇನ್ನೂ ಡಿಪ್ರೆಷನ್, ಆ್ಯಂಗ್ಸೈಟಿಯಲ್ಲಿ ಕೂತ್ಕೊಂಡಿದ್ದೀರಿ? ನೀವು ಎಷ್ಟು ತುಂಬ ಚೆನ್ನಾಗಿರ್ತೀರಿ, ನೀವೆಷ್ಟು ಖುಷಿಯಾಗಿರ್ತೀರಿ, ನೀವೆಷ್ಟು ನಿಮ್ಮ ಲೈಫ್ ಬಗ್ಗೆ ಕಳಕಳಿಯಾಗಿರ್ತೀರಿ ಅಲ್ವಾ, ಆಗ ಎಲ್ಲರೂ ಕೂಡ ನಿಮ್ಮ ಹತ್ರಕ್ಕೆ ಬರ್ತಾರೆ. ನೀವೇ ಡಿಪ್ರೆಷನ್ನಲ್ಲಾಗಿ ಕೂತ್ಕೊಂಡಿದ್ರೆ ಯಾರೂ ಕೂಡ ಬರೋದಿಲ್ಲ. ಪಕ್ಕದಲ್ಲಿ ಕೂತಿರೋ ನಾಯಿನೂ ಕೂಡ ಮುಂದಕ್ಕೆ ಹೋಗ್ಬಿಡುತ್ತೆ. ಓಕೆ, ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ನಿಮ್ಮನ್ನು ಅವಾಯ್ಡ್ ಮಾಡ್ತಿರುವಂತಹ ವ್ಯಕ್ತಿ, ಅವರ ಸ್ಥಾನಮಾನ ಮುಖ್ಯ, ಅವ್ರಿಗೆ ಅವ್ರ ಲೈಫ್ ಮುಖ್ಯ. ನೀವು ಎಷ್ಟು ಅವ್ರನ್ನ ಫೋನು ಅದು ಇದು ಮಾಡಿ ಅವ್ರನ್ನ ತಲೆ ತಿನ್ನೋದಕ್ಕೆ ಹೋಗ್ತಿರೋ, ಇನ್ನಷ್ಟು ದೂರ ಹೋಗುವ ಪ್ರಯತ್ನ ಆ ವ್ಯಕ್ತಿ ಮಾಡ್ತಾರೆ ಅಂತಲೇ ಹೇಳಬಹುದು. ಓಕೆ, ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತೇಳಿ. ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್, ನೀವು ಬೇಡ ಅಂತ ಬಹಳಷ್ಟು ಅವಾಯ್ಡ್ ಮಾಡ್ತಿರುವಂತಹ ವ್ಯಕ್ತಿ, ಯಾವುದೇ ಕ್ಲಾರಿಟಿ ಕೂಡ ಕೊಡದೇ ಇರುವಂತಹ ವ್ಯಕ್ತಿ ಮರಳಿ ಅವರು ಸರಿ ಹೋಗ್ತಾರ, ಮುಂಚಿನ ರೀತಿಯಲ್ಲಿ ಸರಿ ಹೋಗುವ ಸಾಧ್ಯತೆ ಇದೆಯಾ? ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿದೆ, ದಿ ಚಾರಿಯಟ್ ಬಂದಿದೆ, ದಿ ವರ್ಲ್ಡ್ ಬಂದಿದೆ, 7 ಆಫ್ ಕಪ್ಸ್ ಬಂದಿದೆ, 4 ಆಫ್ ಕಪ್ಸ್ ಬಂದಿದೆ. ಎಸ್, ಮೂರನೇ ವ್ಯಕ್ತಿಯ ಪ್ರವೇಶ ಆಗಿದೆ. ಇಲ್ಲಿ ಮೂರನೇ ವ್ಯಕ್ತಿಗೆ ಬಹಳಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಅವರು. ಇಲ್ಲಿ ಬಹಳ ಹಿಂಸೆ ಆಗಿದೆ ನಿಮಗೂ ಕೂಡ. ಈ ಮೂರನೇ ವ್ಯಕ್ತಿಯ ವಿಚಾರಗಳು ತಿಳಿತಾ ಇದ್ದ ಹಾಗೆಯೇ ಕೂರೋದಕ್ಕಾಗ್ತಾ ಇಲ್ಲ, ನಿಲ್ಲೋದಕ್ಕಾಗ್ತಾ ಇಲ್ಲ, ನಿಮ್ಮ ಕೆಲಸದ ಕಡೆ ಗಮನ ಕೊಡೋದಕ್ಕಾಗ್ತಾ ಇಲ್ಲ. ಸಡನ್ನಾಗಿ ಇಷ್ಟೆಲ್ಲ ಏನು ನಿಮ್ಮ ಲೈಫಲ್ಲಿ ಯಾವುದೋ ಒಂದು ವ್ಯಕ್ತಿ ಪ್ರವೇಶ ಆದರೆ ಅದನ್ನು ನೀವು ಡೈಜೆಸ್ಟ್ ಕೂಡ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ನಿಮಗೆ. ಇಲ್ಲಿ ಆ ವ್ಯಕ್ತಿನೂ ಕೂಡ ಶೋ ಮಾಡ್ತಾ ಇಲ್ಲ ನಿಮಗೆ, ಮೂರನೇ ವ್ಯಕ್ತಿ ಇದ್ದಾರೆ ಅಥವಾ ಅವ್ರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿನೂ ಕೂಡ ನಿಮಗೆ ಶೋ ಮಾಡ್ತಾ ಇಲ್ಲ. ಇಲ್ಲಿ ಚಾರಿಯಟ್ ಬಂದಿರೋದ್ರಿಂದ ಈ ವ್ಯಕ್ತಿನ ಬಿಟ್ಟು ಮುಂದಕ್ಕೆ ಹೋಗಬೇಕಾ ಬೇಡವಾ, ಈ ವ್ಯಕ್ತಿನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿಮಗೆ. ಯಾಕೆಂದರೆ ವರ್ಲ್ಡ್ ಕಾರ್ಡ್ ಪಕ್ಕದಲ್ಲೇ ಇದೆ, ಎಲ್ಲ ಮೇಜರ್ ಆಗೇ ಬಂದಿದೆ. ನೀವು ಸ್ಟ್ರಾಂಗಾಗಿ ಈ ವ್ಯಕ್ತಿಯನ್ನು ಬಿಟ್ಟು ಮುಂದಕ್ಕೆ ಹೋದರೆ ಇಂಥ ಸಿಚುವೇಶನ್ಸ್ಗಳು ನಿಮ್ಮ ಲೈಫಲ್ಲಿ ಏನೂ ಅಲ್ಲ. ಏಕೆಂದರೆ ಈ ಹಿಂದೆ ಭಾಳಷ್ಟು ವಿಚಾರಗಳು ನೀವು ನಡೆದು ಮುಂದಕ್ಕೆ ಬಂದಿರೋರು ಇದ್ದೀರಿ. ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮೂರನೇ ವ್ಯಕ್ತಿ ಜೊತೆಯಲ್ಲಿ ಇರೋದು, ನಿಮ್ಮ ಜೊತೆ ನಿಮ್ಗೆ ಯಾವುದೇ ಥರ ಕ್ಲಾರಿಫೈ ಕೊಡದೇ ಇರೋದು, ಅಲ್ಲಿ ನಿಮ್ಮ ಫೋನ್ ಕಾಲ್ಸ್ಗಳು ಬಂತು ಅಂದರೆ ಅವಾಯ್ಡ್ ಮಾಡುವಂಥದ್ದು, ಥರ್ಡ್ ಪಾರ್ಟಿ ಒಟ್ಟಿಗೆ ಹೋದಾಗ ಅವರ ಫೋನ್ನ ಸ್ವಿಚ್ ಆಫ್ ಮಾಡಿಬಿಡೋದು ಅಥವಾ ನಿಮ್ಮ ಫೋನ್ನ ಬ್ಲಾಕ್ ಮಾಡಿಬಿಡೋದು, ನಿಮ್ಮನ್ನು ಇಗ್ನೋರ್ ಮಾಡಿರೋದು ಅಥವಾ ಥರ್ಡ್ ಪಾರ್ಟಿ ಎದುರುಗಡೆ ನಿಮ್ಮನ್ನು ಅವಮಾನಗಳನ್ನು ಮಾಡುವಂಥದ್ದು, ಬಹಳಷ್ಟು ಹಿಂಸೆಗಳನ್ನು ನೀವು ಅನುಭವಿಸಿದಿರಿ. ಆದರೂ ಕೂಡ ಈ ವ್ಯಕ್ತಿ ಬರ್ತಾರೇನೋ ಅನ್ನುವಂತಹ ಭಾವ.
ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಈ ಸಿಚುವೇಶನ್ ನಿಮ್ಗೆ ಏನೂ ಅಲ್ಲ, ಬಹಳಷ್ಟು ಡಿಪ್ರೆಷನ್ಗೆ ಹೋಗಿದ್ರಿ. ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಯಾವ ಸಂಬಂಧ ಒಳ್ಳೆಯದು, ಯಾವ ಸಂಬಂಧ ಕೆಟ್ಟದೋ, ಯಾವ ಸಂಬಂಧನ ಹೇಗೆ ತೊಗೊಂಡು ಹೋಗಬೇಕು, ಈ ಸಂಬಂಧಗಳ ವಿಚಾರದಲ್ಲಿ ನಿಮ್ಮ ಲೈಫಲ್ಲಿ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನುವಂತಹ ಒಂದು ರೈಟ್ ಡಿಸಿಷನ್ನೇ ತೊಗೊಳೋದಕ್ಕಾಗ್ತಾ ಇಲ್ಲ. ನಿಮಗೆ ಬ್ಲ್ಯಾಂಕ್ ಆಗಿದ್ದೀರಿ. ನೀವು ಅವ್ರ ಲೈಫಲ್ಲಿ ಇರೋದಕ್ಕೋ ಅವ್ರು ನಿಮ್ಮ ಲೈಫಲ್ಲಿ ಇರೋದಕ್ಕೋ ಇಲ್ಲಿ ಥರ್ಡ್ ಪಾರ್ಟಿ ವಿಚಾರವಾಗಿ ಏನಾಗ್ತಿದೆ, ನಿಮ್ಮನ್ನೇ ಒಂದಷ್ಟು ದೇವ್ರ ಮೊರೆ ಹೋಗುವಂಥದ್ದು. ಯಾಕೆಂದರೆ 7 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮನ್ನು ಬ್ಲ್ಯಾಂಕ್ ಮಾಡಿ ಇಡುವಂತಹ ಸಾಧ್ಯತೆ ಇದೆ. ದೇವ್ರ ಮೊರೆ ಹೋಗೋದು ಅಥವಾ ಕ್ಷುದ್ಧ ದೇವತೆಗಳ ಮೊರೆ ಹೋಗುವಂಥದ್ದು, ಈ ರೀತಿ ಎಲ್ಲ ಮಾಡಿ ನಿಮ್ಮನ್ನೇ ಒಂದಷ್ಟು ಬ್ಲ್ಯಾಂಕ್. ನಿಮ್ಮ ಲೈಫಲ್ಲಿ ನೋಡಿ 4 ಆಫ್ ಕಪ್ಸ್ ಬಂದಿದೆ. ಭಗವಂತ ನೀವು ಕೇಳ್ದಲೇ ಎಲ್ಲಾನು ಕೂಡ ಕೊಟ್ಟಿದ್ದಾನೆ ನಿಮಗೆ. ನೀವೇ ಒಂದು ಸಲ ಈ ವ್ಯಕ್ತಿಯನ್ನು ಸೈಡಲ್ಲಿ ಇಟ್ಬಿಡಿ, ಈ ವ್ಯಕ್ತಿ ವಿಚಾರನೇ ಸೈಡಲ್ಲಿ ಇಟ್ಬಿಡಿ. ಇವ್ರು ಅವಾಯ್ಡ್ ಮಾಡಿದ್ರು ಇನ್ನೊಂದು ಮಾಡಿದ್ರು, ನಾವು ಹುಟ್ಟಾಗಿಂದ ಏನು ಈ ವ್ಯಕ್ತಿ ನಮ್ಮ ಜೊತೆಗೆ ಬಂದಿಲ್ಲ ಅಲ್ಲ, ಮಧ್ಯದಲ್ಲಿ ಬಂದಿದ್ದೋ, ಅದಕ್ಕೆ ನೀವೇ ಆವರಿಸ್ಕೊಂಡಿದ್ದು, ಆ ಮಾತಿಗೆ ಇದಕ್ಕೆಲ್ಲ ಅಡಿಕ್ಟ್ ಆಗಿದ್ದೇ ನೀವು. ಎಷ್ಟೆಲ್ಲ ನಿಮಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಇದಲ್ಲದೆ ಬೇರೆ ಪ್ರೀತಿ ಬಾಂಧವ್ಯ ಸಂಬಂಧಗಳು ಎಲ್ಲನೂ ಕೊಟ್ಟಿದೆ, ಅದು ಎಲ್ಲನೂ ಮರೆತಿದ್ದೀರಿ. ಇದೊಂದು ಸಂಬಂಧಕ್ಕೆ ಮಾತ್ರ ತಲೆ ಇಷ್ಟರ ಮಟ್ಟಿಗೆ ತುಂಬ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದೀರಿ. ಸೊ ಇಲ್ಲಿ ಥರ್ಡ್ ಪಾರ್ಟಿ ತುಂಬ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಇದನ್ನು ಬಿಟ್ಟು ನೀವು ಮುಂದಕ್ಕೆ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ. ಬಟ್ ನೀವೇನಾದರೂ ಕಂಟ್ರೋಲ್ ಮಾಡಿ ನಿಂತ್ಕೊಂಡ್ರಿ ಅಂತ ಹೇಳಿದ್ರೆ ಇಂಥ ಸಿಚುವೇಶನ್ಸ್ಗಳನ್ನು ನೀವು ಹ್ಯಾಂಡಲ್ ಮಾಡಿ ಮುಂದಕ್ಕೆ ಹೋಗ್ಬೋದು. ಬಟ್ ಹೆಂಗಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಕಣ್ಗಳು ಅಥವಾ ಮತ್ತೊಂದು ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮನ್ನು ಯಾವ ಸಂಬಂಧಗಳು ಕೂಡ ಹತ್ತಿರ ಬರದೇ ಇರುವ ರೀತಿಯಲ್ಲಿ ಅಥವಾ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಮರಳಿ ಬರದೇ ಇರುವ ರೀತಿಯಲ್ಲಿ ಅವರು ಒಂದಷ್ಟು ಆ ವ್ಯಕ್ತಿಯನ್ನಾಗಿರ್ಬೋದು ಅಥವಾ ನಿಮ್ಮನ್ನಾಗಿರ್ಬೋದು ಬ್ಲ್ಯಾಂಕ್ ಮಾಡಿಟ್ಟಿದ್ದಾರೆ. ಮುಂದೆ ದಾರಿನೇ ಕಾಣದಿರುವಂತಹ ರೀತಿಯಲ್ಲಿ ಈ ದಿನ ನೀವು ಕೂತ್ಕೊಂಡಿದ್ದೀರಿ. ಬಟ್ ಆದರೆ ನಿಮ್ಮ ಸುತ್ತ ಬಹಳಷ್ಟು ಪ್ರೀತಿ ಕೊಡುವಂತಹ ಜನಗಳಿದ್ದಾರೆ, ಬಹಳಷ್ಟು ಬಾಂಧವ್ಯ ಕೊಡುವಂತಹ ಜನಗಳಿದ್ದಾರೆ ಅಂತ ಹೇಳಿ ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಸಂಬಂಧಗಳಲ್ಲಿ ಅಥವಾ ನೀವು ಗಂಡ ಹೆಂಡತಿಗಳಾಗಿದ್ದೋ ಅಥವಾ ನಿಮ್ಮಿಬ್ಬರು ಸಂಬಂಧ ಬಹಳಷ್ಟು ಕಟ್ಟಾಗುವಂಥದ್ದೋ, ನಿಮ್ಮಿಬ್ಬರು ಸಂಬಂಧದಲ್ಲಿ 3ನೇ ವ್ಯಕ್ತಿ ಪ್ರವೇಶ ಆಗಿದ್ದೋ, ಬಹಳಷ್ಟು ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿರ್ತೀರಿ, ಪ್ರೀತಿಯಲ್ಲಿರ್ತೀರಿ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತೀರಿ, ನಿಮ್ಮಿಬ್ಬರು ಸಂಬಂಧದಲ್ಲಿ ಯಾವುದೋ 3ನೇ ವ್ಯಕ್ತಿ ಬಂದುಬಿಡುವಂಥದ್ದು, ಈ ರೀತಿ ಎಲ್ಲ ಆಗುತ್ತಲ್ಲ. ಸೊ ಅಂಥವರಿಗೆ ಈ ರೋಸ್ ಕ್ವಾರ್ಟ್ಸ್ ಜೊತೆಗೆ ಇನ್ನೆರಡು ಸ್ಟೋನ್ಸ್ಗಳನ್ನು ಮಿಕ್ಸ್ ಮಾಡಿದಾಗ ಆ ವ್ಯಕ್ತಿಯ ಹೆಸರಲ್ಲಿ ನೀವು ಹೀಲಿಂಗ್ ಮಾಡಿಸ್ಕೊಂಡಾಗ ಮರಳಿ ನಿಮ್ಮಿಬ್ಬರು ಸಂಬಂಧ ಸರಿ ಹೋಗುತ್ತೆ ಅಂತ ಹೇಳಬಹುದು. ಸೊ ಯೂನಿವರ್ಸ್ ಏನು ಹೇಳ್ತಾ ಇದೆ, ಈ ವ್ಯಕ್ತಿಯ ಮನದಾಳದ ಮಾತೇನಾಗಿದೆ, ಮನಸ್ಸಿನ ಮಾತುಗಳು ಏನಾಗ್ತಾ ಇದೆ, ಯೂನಿವರ್ಸ್ ಏನು ಹೇಳ್ತಾ ಇದೆ ನಿಮಗೆ, ಈ ವ್ಯಕ್ತಿಯ ಮನಸ್ಸಿನ ಮಾತು ಏನಾಗಿದೆ, ಈ ವ್ಯಕ್ತಿ ಇದೇ ರೀತಿ ಇರ್ತಾರಾ, ಸರಿ ಹೋಗ್ತಾರಾ, ಹಾರ್ಟ್ ಬೀಟ್, ಯು ಆರ್ ಮೈ ಆಕ್ಸಿಜನ್, ಇಂಪಾಸಿಬಲ್ ಟು ಸ್ಟೇ ಅಲೈವ್ ವಿತೌಟ್ ಯು. ಯಾಕೆ ಈ ರೀತಿ ಆಗಿದ್ರಿ, ನನಗೆ ನಿನ್ನ ಬಿಟ್ಟಿರೋದಕ್ಕಾಗ್ತಾ ಇಲ್ಲ, ನನಗೊಂಥರ ಉಸಿರಾಟ ಇದ್ದ ಹಾಗೆ ಅನ್ನುವ ರೀತಿಯಲ್ಲಿ ನೀವು ಈ ವ್ಯಕ್ತಿಯ ವಿಚಾರವಾಗಿ ಹೋಗಿದ್ದೀರಿ. ಫ್ರೆಶ್ ಸ್ಟಾರ್ಟ್ ಅಂತ ಬರ್ತಾ ಇದೆ. ಐ ಆಮ್ ಇನ್ ಲವ್ ವಿತ್ ಯು, ವಿಲ್ ಯು ಬಿ ಮೈ ಬಿ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಈ ವ್ಯಕ್ತಿ ಏನಾಗ್ತಾ ಇದೆ, ಇಲ್ಲಿ ನೀವು ನೀನೇ ಆಕ್ಸಿಜನ್ನು, ನನಗೆ ಅದು ಇದು ಅಂತ ಇಲ್ಲ. ಬಟ್ ಇಲ್ಲಿ ಫ್ರೆಶ್ ಸ್ಟಾರ್ಟ್ ಅಂತ ಬರ್ತಾ ಇದೆ. ಅಲ್ಲಿ ಥರ್ಡ್ ಪಾರ್ಟಿ ಹೊಸದಾಗಿ ಬಂದಿರುವ ರೀತಿಯಲ್ಲಿ, ಈ ವ್ಯಕ್ತಿ ಅವ್ರ ಜೊತೆ ಎಂಗೇಜ್ ಆಗಿರುವ ರೀತಿಯಲ್ಲಿ ಇಲ್ಲಿ ಕಾರ್ಡ್ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ನಿಮ್ಮ ವಿಚಾರವಾಗಿ ಈ ವ್ಯಕ್ತಿ ಹೇಗೆ, ಡೆತ್ ಅಂತ ಬರ್ತಾ ಇದೆ. ಡೋಂಟ್ ಸೀಕ್ ಫಿನಾನ್ಷಿಯಲಿ ಹೆಲ್ಪ್ ಫ್ರಮ್ ಮೀ. ನಿಮ್ಮ ವಿಚಾರದಲ್ಲಿ ಈ ವ್ಯಕ್ತಿ ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನ್ನಿಂದ ನಿನಗೇನೋ ಹೆಲ್ಪ್ ಆಗುತ್ತೆ, ಫಿನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ನನ್ನನ್ನು ಕಾಯಬೇಡ. ಇಲ್ಲಿ ನೀವು ಪ್ರೀತಿನೇ ಇದು ಮಾಡಿ, ಬಟ್ ಆದರೆ ಈ ವ್ಯಕ್ತಿ ತಿಳ್ಕೊಳ್ತಾ ಇರೋದು ನನ್ನಿಂದ ನಿಮ್ಗೇನೋ ಒಂದು ಹೆಲ್ಪ್ ಆಗುತ್ತೇನೋ ಅಥವಾ ನನ್ನಿಂದ ನಿಮ್ಗೇನೋ ಒಂದು ಅವಶ್ಯಕತೆ ಇದೆ ಅನ್ನುವ ರೀತಿಯಲ್ಲಿ ನೀವು ಇವ್ರನ್ನ ಎದುರು ನೋಡ್ತಿದ್ದೀರಿ ಅನ್ನುವ ರೀತಿಯಲ್ಲಿ. ಏಕೆಂದರೆ ಇಲ್ಲಿ 3ನೇ ವ್ಯಕ್ತಿಗಳ ಪ್ರವೇಶ ಆಗಿದೆ. ಆ ರೀತಿ ಆ ವ್ಯಕ್ತಿಗಳು ಮ್ಯಾನಿಪುಲೇಟ್ ಕೂಡ ಮಾಡಿರ್ತಾರೆ ಈ ವ್ಯಕ್ತಿಯನ್ನು. ಇದು ಈ ವ್ಯಕ್ತಿಯ ಮೈಂಡ್ ಮೆಸೇಜ್ ಆಗಿದೆ ಅಂತ ಹೇಳಬಹುದು. ಇಲ್ಲಿ ಕ್ಲಾರಿಟಿಗೋಸ್ಕರ ನಾನು ಈ ವ್ಯಕ್ತಿ ಮರಳಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ನಾನು ನೋಡ್ತೀನಿ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಮರಳಿ ನಿಮ್ಮ ಇಬ್ಬರು ಸಂಬಂಧ ಸರಿ ಹೋಗುತ್ತಾ. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮುಂದೊಂದು ದಿನ ಈ ವ್ಯಕ್ತಿ ನಿಮ್ಮ ಒಟ್ಟಿಗೆ ಕ್ಲಿಯರ್ ಕಮ್ಯುನಿಕೇಷನ್ ಮಾಡ್ತಾರೆ. ನಿಮ್ಮಲ್ಲಾಗಿರುವಂತಹ ಮಿಸ್ಟೇಕ್ಸ್ ಆಗಿರ್ಬೋದು ಅಥವಾ ಅವರ ಮಿಸ್ಟೇಕ್ಸ್ ಆಗಿರ್ಬೋದು, ಕಮ್ಯುನಿಕೇಟ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು.
ಯಾರೆಲ್ಲ ಥರ್ಡ್ ಕಾರ್ಡ್ ನೀವು ಬೇಡ ಅಂತ ಹೇಳಿ ಬಹಳಷ್ಟು ಅವಾಯ್ಡ್ ಮಾಡ್ತಿರೋದು ಅಥವಾ ಕ್ಲಾರಿಫಿಕೇಷನ್ ನಿಮಗೆ ಕೊಡದೇ ಇರುವಂಥದ್ದು, ಯಾವ ವ್ಯಕ್ತಿ ಎಲ್ಲ ಮಾಡ್ತಿದ್ದಾರಲ್ಲ ಅವರ ಮೈಂಡ್ ಮೆಸೇಜ್ ಏನಾಗಿದೆ, ಹಾಗೆ ಅವರ ಸಿಚುವೇಶನ್ ಏನಾಗಿದೆ, ಇಲ್ಲಿ ಆ ವ್ಯಕ್ತಿ ಮರಳಿ ಬರುವಂತಹ ಸಾಧ್ಯತೆ ಇದೆಯಾ, ಬರ್ತಾರ ನಿಮ್ಮ ಲೈಫಿಗೆ ಮತ್ತೆ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3ನೇ ಕಾರ್ಡ್ನ ರೀಡ್ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಓಕೆ 2 ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಇತ್ತೀಚೆಗೆ ನಿಮ್ಮನ್ನು ಫೋನ್ ಅವಾಯ್ಡ್ ಮಾಡೋದಕ್ಕೆ ಇತ್ತೀಚೆಗೆ ಯಾವುದೊಂದು ಕ್ರಷ್ ಅಂತಲೇ ಹೇಳಬಹುದು, ಅಥವಾ ಆ ವ್ಯಕ್ತಿಯೊಟ್ಟಿಗೆ ನಾನು ಆ ವ್ಯಕ್ತಿಯೊಟ್ಟಿಗಿದ್ರೆ ಆ ವ್ಯಕ್ತಿ ನನ್ನೊಟ್ಟಿಗಿದ್ರೆ ಒಂದು ಲೈಫ್ ಸೆಕ್ಯೂರ್ಡ್ ಆಗಿರುತ್ತೆ ಅನ್ನುವಂತಹ ಭಾವದಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಬಹುಶಃ ಕ್ರಷ್ ಆಗಿರ್ಬೋದು ಈ ವ್ಯಕ್ತಿಗೆ, ಆ ವ್ಯಕ್ತಿ ಮೇಲೆ ಒಂದಷ್ಟು ಅಟ್ರಾಕ್ಷನ್ ಅಂತಲೇ ಹೇಳಬಹುದು. ಇದು ಯಾವ ರೀತಿ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ, ನಾನು ಈ ವ್ಯಕ್ತಿ ಹೊಸದಾಗಿ ಏನು ವ್ಯಕ್ತಿಯನ್ನು ನೋಡ್ತಾ ಇದ್ದೀನಲ್ಲ, ಈ ವ್ಯಕ್ತಿಯೊಟ್ಟಿಗಿದ್ರೆ ನನ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥ ಫೀಲಲ್ಲಿದ್ದಾರೆ. ಸೊ ಹಾಗಾಗಿ ನಿಮ್ಮನ್ನು ಏನು ಮಾಡ್ತಾ ಇದ್ದಾರೆ ಇವರು, ಅವಾಯ್ಡ್ ಮಾಡುವಂಥದ್ದು, ನಿಮ್ಮನ್ನು ಇಗ್ನೋರ್ ಮಾಡುವಂಥದ್ದು, ಅಥವಾ ನಿಮಗೆ ಟೈಮ್ ಕೊಡದೇ ಇರುವಂಥದ್ದು, ಈ ರೀತಿ ಎಲ್ಲ ಏನಾಗ್ತಿದೆ ನಿಮಗೆ, ಇವ್ರಿಗೆ ನನ್ನ ಪ್ರಿಫರೆನ್ಸೇ ಇಲ್ವ, ನನಗೆ ಪ್ರಿಫರೆನ್ಸೇ ಕೊಡ್ತಾ ಇಲ್ಲ ಅನ್ನುವಂತಹ ಫೀಲ್ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಬಟ್ ಈ ವ್ಯಕ್ತಿಗೆ ಏನಾಗ್ತಾ ಇದೆ, ನಿಮ್ಮ ಪರ್ಸನ್ಗೆ ಏನಾಗ್ತಾ ಇದೆ, ಬೇರೆಯವ್ರ ಮೇಲೆ ಒಂದಷ್ಟು ಅಟ್ರಾಕ್ಷನ್ ಅಂತಲೇ ಹೇಳಬಹುದು, ಅಥವಾ ನನಗೆ ಒಂದು ಸಾಲಿಡಾಗಿ ಒಂದು ಗಟ್ಟಿಯ ಸಂಬಂಧ ಸಿಗುತ್ತೆ ಅನ್ನುವಂತಹ ಈ ವ್ಯಕ್ತಿ ಒಂದಷ್ಟು ಮೈಂಡ್ನಲ್ಲಿ ಆ ವ್ಯಕ್ತಿ ವಿಚಾರವಾಗಿ ತುಂಬಿಕೊಂಡಿದ್ದಾರೆ. ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವ್ರ ಲೈಫಲ್ಲಿ ಕೆಲಸದ ಒತ್ತಡಗಳಾಗಿರ್ಬೋದು, ಕೆಲಸದ ಬದಲಾವಣೆ ಆಗಿರಬಹುದು, ಹೊಸ ವಿಚಾರ, ಹೊಸ ಅವಕಾಶಗಳು ಬಂದಿರೋದ್ರಿಂದ ಒಂದಷ್ಟು ಆ ಅವಕಾಶಗಳಿಗೆ ಇವ್ರು ಏನು ಮಾಡ್ತಿದ್ದಾರೆ, ಮೈಂಡ್ ಡೈವರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವ್ರ ಲೈಫಲ್ಲಿ ಏನಾಗ್ತಾ ಇದೆ, ಹೊಸದಾಗಿ ಮನೇಲಿ ನೋಡಿದ್ರಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ಈಗ ಈ ಸಂಬಂಧದಕ್ಕಿಂತ ಇನ್ನೊಂದು ಸಂಬಂಧ ನನಗೆ ಬಹಳಷ್ಟು ಖುಷಿ ಕೊಡ್ತಾ ಇದೆ, ಅಥವಾ ನನ್ನ ಲೈಫ್ ಹ್ಯಾಪಿಯಾಗಿರುತ್ತೆ ಅನ್ನುವಂತಹ ಫೀಲ್ ಇಂಥ ವ್ಯಕ್ತಿಗಳಿಗೆ ಬರ್ತಾ ಇದೆ. ನಂತರದಲ್ಲಿ ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ನಿಮಗೆ ಕ್ಲಾರಿಟಿನೂ ಕೊಡ್ತಾ ಇಲ್ಲ, ನೀವು ಬೇಡ ಅಂತಲೂ ಹೇಳ್ತಾ ಇಲ್ಲ, ಬೇಕು ಅಂತಲೂ ಹೇಳ್ತಾ ಇಲ್ಲ. ಮುಂಚೆಗಿಂತ ಈಗ ನಿಮ್ಮನ್ನು ಬಹಳಷ್ಟು ಅವಾಯ್ಡ್ ಮಾಡುವಂಥದ್ದು, ಟೈಮ್ ಕೊಡದೇ ಇರುವಂಥದ್ದು, ನೀವು ಎಷ್ಟೇ ಹತ್ರೂ ಕೂಡ ಈ ವ್ಯಕ್ತಿಗೆ ಏನಾಗ್ತಾ ಇದೆ, ಏನೇ ಮಾಡಿದ್ರೂ ಕೂಡ ಆ ಮೈಂಡಲ್ಲಿ ಏನು ಬೇರೂರಿದೆ ಅಂತ ಹೇಳಿದ್ರೆ ಈ ಹೊಸ ವ್ಯಕ್ತಿ ಮೇಲೆ ಒಂದಷ್ಟು ಅಟ್ರಾಕ್ಷನ್ ಅನ್ನೋದು ಹೆಚ್ಚಾಗಿದೆ ಅಂತ ಹೇಳಿ ತೋರಿಸುತ್ತೆ. ನೀವು ಮಾತನಾಡಿದಾಗ ಈ ವ್ಯಕ್ತಿ ಒಂದಷ್ಟು ನಿಮ್ಮ ಕಡೆ ಬದಲಾಗ್ತಾರೆ, ಬಟ್ ಮತ್ತೆ ಈ ವ್ಯಕ್ತಿ ಯಥಾ ಪ್ರಕಾರ ಆ ವ್ಯಕ್ತಿಯನ್ನು ನೋಡಿದಾಗೋ ಅಥವಾ ಆ ವ್ಯಕ್ತಿಯ ಇವ್ರನ್ನ ಕೇರ್ ಮಾಡಿದಾಗೋ ಇಮ್ಮಿಡಿಯೇಟಾಗಿ ಈ ವ್ಯಕ್ತಿ ಬದಲಾಗ್ತಾ ಇದ್ದಾರೆ. ಇಲ್ಲಿ ಅವರೊಟ್ಟಿಗಿದ್ದಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಫೋನ್ಗಳ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೀವು ಎಷ್ಟೇ ವರ್ಷದ ರಿಲೇಷನ್ಶಿಪ್ಪಲ್ಲಿರಿ, ಫ್ರೆಂಡ್ಶಿಪ್ಪಲ್ಲಿರಿ, ಲವ್ವಲ್ಲಿರಿ, ಏನೇ ಇರಿ, ಈ ವ್ಯಕ್ತಿಯ ಮೈಂಡ್ ಡೈವರ್ಟ್ ಆಗ್ತಾ ಇದೆ. ಇಲ್ಲಿ ಫ್ರೆಂಡ್ ಅಂತ ನಿಮ್ಮ ಎದುರುಗಡೆ ಹೇಳ್ಕೊಂಡ್ರೂ ಕೂಡ ಪ್ರಿಫರೆನ್ಸ್ ಜಾಸ್ತಿ ಅವ್ರಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ನಿಮ್ಗೆ ಒಂದಷ್ಟು ಕನ್ಫ್ಯೂಷನ್, ಈ ವ್ಯಕ್ತಿ ನನ್ನ ಜೊತೆಗೆ ಇರ್ತಾರಾ ಇಲ್ವಾ ಅನ್ನುವಂತಹ ಗೊಂದಲಗಳು, ಕನ್ಫ್ಯೂಷನ್ಗಳು ಇದ್ದಾಗ ಈ ವ್ಯಕ್ತಿ ನಿಮ್ಮೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡಿ ಆ ಸಮಯಕ್ಕೆ, ಅಥವಾ ನೀವು ಅಳ್ತಾ ಇರೋದನ್ನೋ ಅಥವಾ ನೀವು ತುಂಬ ಇವ್ರನ್ನ ಅಂಗಲಾಚಿ ಬೇಡ್ಕೊಂಡಾಗ ಈ ವ್ಯಕ್ತಿ ಏನು ಮಾಡ್ತಾರೆ, ನಿಮಗೆ ಒಂದಷ್ಟು ಏನೋ ನಿಮ್ಮ ಮನಸ್ಸಿಗೆ ಬೇಕಾದಂಥ ಮಾತುಗಳನ್ನು ಆಡೋದು, ಆ ಮಾತಿನ ತಕ್ಕನಾಗೆ ಆ ಸಮಯಕ್ಕೆ ಇಲ್ಲದೆ ಇರುವಂಥದ್ದು. ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಬಹಳಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೀರಿ, ಬಹಳಷ್ಟು ಕನಸುಗಳನ್ನು ಕಟ್ಕೊಳ್ಳುವ ರೀತಿಯಲ್ಲಿ ಈ ವ್ಯಕ್ತಿ ಮಾಡಿದ್ರು. ಈ ಪಾಸ್ಟಲ್ಲಿ ನಿಮ್ಮನ್ನು ಭಾಳಷ್ಟು ಕೇರ್ ಮಾಡೋದು, ಕನಸನ್ನು ತೋರಿಸೋದು, ಮುಂದಿನ ಜೀವನದಲ್ಲಿ ನಾವು ಇದೇ ರೀತಿ ಇರಬೇಕು ಅನ್ನುವಂತಹ ಆಸೆ ಕನಸುಗಳನ್ನು ತೋರಿಸಿದಂಥದ್ದು. ನೀವು ಕೂಡ ನಿಮ್ಮ ಕನಸಿನ ಜಗತ್ತಿನಲ್ಲಿ ಈ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ಕನಸುಗಳನ್ನು ಕಟ್ಕೊಂಡಿದ್ರಿ, ಅದೆಲ್ಲ ನಿರಾಶೆ ಆಗ್ತಾ ಇದೆಯಲ್ಲ ಅನ್ನುವ ಭಾವದಲ್ಲಿ ಈಗಿದೆ. ಯಾಕೆ ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಬಟ್ ಈ ವ್ಯಕ್ತಿ ಹಿಯರ್ ನಿಮ್ಮೊಟ್ಟಿಗಿದ್ರೂ ಕೂಡ, ಅಥವಾ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇರುವಾಗಲೂ ಕೂಡ, ನಿಮ್ಮ ಜೊತೆಗಿದ್ದಾಗಲೂ ಕೂಡ ಇನ್ನೊಂದು ವ್ಯಕ್ತಿಯ ವಿಚಾರವಾಗಿ ಯೋಚನೆ ಮಾಡುವಂಥದ್ದು. ಫಿಲ್ಮ್ ನೋಡುವಾಗೋ ಅಥವಾ ಮೊಬೈಲ್ನಲ್ಲೋ ಎಷ್ಟು ಚೆನ್ನಾಗಿದ್ದಾರಲ್ಲ,
ಈ ರೀತಿಯ ಹೋಲಿಕೆಗಳನ್ನು ಮಾಡುವಂಥದ್ದು. ನಿಮ್ಗಿಂತ ಆ ವ್ಯಕ್ತಿ ತುಂಬ ಕೇರಿಂಗ್, ಯಾಕೆಂದರೆ ಹೊಸದಾಗಿ ಬರುವ ನೀರು ಎಲ್ಲರಿಗೂ ಖುಷಿ ಕೊಡ್ತಾ ಇರತ್ತಲ್ಲ. ಹಳೆ ನೀರಿಗಿಂತ ಹೊಸ ನೀರು, ಹೊಸದಾಗಿ ನೋಡ್ತಿರುವಂತಹ ಫಾಲ್ಸು, ಹೊಸದಾಗಿ ನೋಡ್ತಿರುವಂತಹ ನೀರು ಬಹಳ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಈ ವ್ಯಕ್ತಿ ನಿಮ್ಮ ಜೊತೆಗೆ ಇದ್ದಾಗಲೂ ಕೂಡ ಒಂದಷ್ಟು ಕನ್ಫ್ಯೂಷನ್ ಜಾಸ್ತಿ. ನಿಮ್ಗಿಂತ ಅವ್ರು ಬೇಕು, ಅವ್ರಿಗಿಂತ ನೀವು ಬೇಕು, ಈ ರೀತಿ ಕನ್ಫ್ಯೂಷನಲ್ಲಿ ಇರೋದ್ರಿಂದ ನಿಮಗೆ ಫೋನ್ ಅವಾಯ್ಡ್ ಆಗ್ತಿರೋದು. ಅಲ್ಲಿ ನಿಮಗೆ ಅರ್ಥ ಆಗ್ತಾ ಇದೆ, ಗಟ್ ಫೀಲ್ ಆಗ್ತಾ ಇದೆ, ಇವ್ರು ಏನೋ ನನಗೆ ಮೋಸ ಮಾಡ್ತಾ ಇದ್ದಾರೆ, ಏನೋ ಒಂದು ಆಗ್ತಾ ಇದೆ ಇಲ್ಲಿ ಅನ್ನುವಂತಹ ಫೀಲ್ ನಿಮಗಿದೆ. ಸೊ ಇಲ್ಲಿ ಈ ವ್ಯಕ್ತಿ ಮೈಂಡಲ್ಲಿ ಇಬ್ಬರು ಇರೋದ್ರಿಂದ ಈ ವ್ಯಕ್ತಿ ಹಾಗಾಗಿ ಅವಾಯ್ಡ್ ಮಾಡ್ತಾ ಇರೋಂಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ನಿಮ್ಮ ಫೀಲ್ ಹೇಗಿದೆ ಅಂತ ಹೇಳಿದ್ರೆ ಹಾರ್ಟ್ ಬ್ರೇಕ್ ಬರ್ತಾ ಇದೆ. ಐ ಹೇಟ್ ಮೈ ಸೆಲ್ಫ್ ಫಾರ್ ಬಿಲೀವಿಂಗ್ ಯು ಅಗೇನ್ ಆ್ಯಂಡ್ ಅಗೇನ್. ಮತ್ತೆ ಮತ್ತೆ ಈ ವ್ಯಕ್ತಿಗೆ ನೀವು ಬಹಳಷ್ಟು ಚಾನ್ಸ್ಗಳನ್ನು ಕೊಟ್ಟಿದ್ದೀರಿ. ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾನಂತೂ ನಿನ್ನನ್ನು ನಂಬಿ, ನಿನ್ನ ಪ್ರೀತಿನ ನಂಬಿ 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 ಎಷ್ಟು ಸಲ ನಾನು ನಿನ್ನ ಟೈಮ್ ಕೊಟ್ಟಿದ್ದೀನಿ, ಎಷ್ಟು ಸಲ ಅವಕಾಶಗಳನ್ನು ಕೊಟ್ಟಿದ್ದೀನಿ, ಆದರೂ ಕೂಡ ನೀನು ನನ್ನನ್ನು ಮೋಸ ಮಾಡ್ತಾ ಇದೆಯಾ, ನನ್ನ ಮನಸ್ಸಿಗೆ ಬಹಳಷ್ಟು ಹರ್ಟ್ ಮಾಡ್ತಿದ್ಯಾ ಅಂತ ಹೇಳ್ತಾ ಇದೆ. ಇಲ್ಲಿ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗೋದು, ಜಗಳ ಆಡೋದು, ಅಥವಾ ನಿಮ್ಮನ್ನು ಇಗ್ನೋರ್ ಮಾಡೋದು, ಮತ್ತೆ ಬಂದು ಅಪಾಲಜಿಗಳನ್ನು ಕೇಳೋದು. ಗಿವ್ ಮಿ ಒನ್ ಲಾಸ್ಟ್ ಚಾನ್ಸ್, ಐ ವಾಂಟ್ ಟು ಶಾರ್ಟ್ ಇಟ್ ಔಟ್. ಇಲ್ಲ, ನನಗಿದೊಂದು ಚಾನ್ಸ್ ಕೊಡೋದು. ನೀವು ಯಾಕೆ ಮಾತಾಡಿದೆ ಅವಳ ಜೊತೆಗೆ, ನೀವು ಯಾಕೆ ಇದು ಮಾಡಿದ್ರಿ ಅದು ಮಾಡಿದ್ರಿ ಅಂತ ಹೇಳಿದಾಗ ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡುವಂಥದ್ದು, ನಿಮ್ಮ ಮೈಂಡ್ ಡೈವರ್ಟ್ನ ಮಾಡುವಂಥದ್ದು, ಸಾರಿ ಕೇಳುವಂಥದ್ದು, ಈ ರೀತಿಯೆಲ್ಲ ಮಾಡಿ ಮಾಡಿ ನಿಮ್ಮನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ವ್ಯಕ್ತಿ ಅಪಾಲಜಿ ಕೇಳಿದ ತಕ್ಷಣ ನೀವು ಕೂಡ ಯಾಮಾರ್ತಿದ್ದೀರಿ. ಬಟ್ ಇಲ್ಲಿ ಸ್ಟ್ರಾಂಗಾಗಿ ನಾನು ಯಾವುದೂ ಥರ್ಡ್ ಪಾರ್ಟಿ ನೋಡ್ತಾ ಇಲ್ಲ. ಇವರಿಗೆ ಒಂದಷ್ಟು ಇನ್ಫ್ಯಾಚುಯೇಷನ್ನು, ಅಟ್ರಾಕ್ಷನ್ನು ಈ ರೀತಿ ಎಲ್ಲ ಇರೋದ್ರಿಂದ ಏನಾಗ್ತಾ ಇದೆ, ಒಂದಷ್ಟು ನಿಮಗೆ ಅದನ್ನು ತಡ್ಕೊಳ್ಳೋದಕ್ಕೆ ಶಕ್ತಿ ಆಗ್ತಾ ಇಲ್ಲ. ಹಾಗೆ ಇವರಿಗೆ ಏನಾಗುತ್ತೆ, ನೀವು ಕೇಳೋ ಕ್ವಶನ್ಸ್ಗಳಿಗೆ ಏನಾಗುತ್ತೆ, ಕ್ಲಾರಿಟಿ ಕೊಡದಲ್ಲೇ ಏನಾಗುತ್ತೆ, ನಿಮ್ಮಿಂದ ಸುಳ್ಳು ಹೇಳಿದಾಗ, ಸುಳ್ಳನ್ನು ಮುಚ್ಚಿಟ್ಟಾಗ, ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಾದಾಗ ನೀವು ಅದನ್ನು ತುಂಬಾ ಲ್ಯಾಗ್ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಮನಸ್ಸಿಗೆ ಭಾಳಷ್ಟು ನೋವು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ವಾಟ್ಸಪ್ ಮುಖಾಂತರ ಆಗಿರ್ಬೋದು ಅಥವಾ ಕಾಲ್ ಮುಖಾಂತರ ಆಗಿರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.